ಗುರುಜಿ, ಶಿವಂ ವಾಸ್ತು ನೀವ್ ಏನ್ ಹೇಳ್ತೀರಾ ಅಂತ ಪ್ರತಿನಿತ್ಯ ನನ್ನಂತೆ ಸಾಕಷ್ಟು ನಮ್ಮ ಸಮಸ್ತ ವೀಕ್ಷಕರು ಕಾಯ್ತಿರ್ತಾರೆ. ನಿನ್ನೆ ನಮ್ಮ ಹಣದ ಭದ್ರತೆ ಹೇಗ್ ಮಾಡ್ಕೊಬೇಕು ಅಂತ ಹೇಳಿದ್ರಿ. ನಿಂಬೆ ಹಣ್ಣಿನ ಜೊತೆ ಪಾದರಸವನ್ನ ಇಟ್ಕೋಬೇಕು ಅಂತ ಹೇಳಿದ್ರಿ. ಜೊತೆಗೆ ಮಂತ್ರವನ್ನ ಕೂಡ ಪಠಿಸ್ಬೇಕು. ಅಷ್ಟು ಸುಲಭದ ಮಾತಲ್ಲ ಲಕ್ಷ್ಮಿಯನ್ನ ಒಲಿಸ್ಕೊಳ್ಳೋದು ಅಂತ ಹೇಳ್ತಾ ಜೊತೆಗೆ ಹೇಳಿದ್ರಿ ಪ್ರತಿದಿನವೂ ಕೂಡ ಒಂದು ಉದಾಹರಣೆಯನ್ನ ಕೊಟ್ರಿ. 10 ರೂಪಾಯಿ ಏನಾದ್ರೂ ನಾವು ಹಾಕಿದ್ರೆ ಅದ್ರಲ್ಲಿ 5 ರೂಪಾಯಿ ಏನ್ ಮಾಡ್ಬೇಕು, ಅದರ ಅರ್ಧದಷ್ಟು ದುಡ್ಡನ್ನ ಏನ್ ಮಾಡ್ಬೇಕು ತಿಳಿಸ್ಕೊಡ್ತೀನಿ ಅಂತಿದ್ರು. ಖಂಡಿತ ಮೇಡಮ್, ತಿಳಿಸ್ಕೊಡ್ತೀನಿ. ತಮ್ಮೆಲ್ಲರ ವೀಕ್ಷಕರ ಪರವಾಗಿ ದಿವ್ಯಾ ಕೇಳ್ತಾ ಇರೋ ಪ್ರಶ್ನೆಗೆ ಉತ್ತರವನ್ನು ಕೊಡ್ತೀವಿ. ಆದರೆ ಮೊದಲು ಶಿವನ ಸ್ವಾಗತ ಮಾಡೋಣ, ಬನ್ನಿ ವೀಕ್ಷಕರು. ಬಹಳ ಸಂತೋಷ ಎಲ್ಲ ವೀಕ್ಷಕ ಬಾಂಧವರೇ. ಶಿವಂ ವಾಸ್ತು, ಶಿವಂ ವಾಸ್ತು, ಶಿವಂ ವಾಸ್ತು. ಆ ಭಗವಂತನ ಕೃಪಾ ಕಟಾಕ್ಷ ಮನೆಯಲ್ಲಿ ಶಿವಂ ವಾಸ್ತು ಹೇಳ್ತಾ ಇದ್ದೀರಾ? ಕುಂಬಳಕಾಯಿ ಏನಾದರೂ ಕಟ್ತಾ ಇದ್ದೀರಾ? ಪ್ರತಿ ಪೌರ್ಣಮಿ ಅಮಾವಾಸ್ಯೆಗೆ ನಾವು ಚೇಂಜ್ ಮಾಡ್ತಾ ಇದ್ದೀರಾ? ಪೌರ್ಣಮಿ ಕಟ್ಟಿರೋದು ಪೌರ್ಣಮಿ ಚೇಂಜ್ ಮಾಡಬೇಕು, ಅಮಾವಾಸ್ಯೆ ಕಟ್ಟಿರೋದು ಅಮಾವಾಸ್ಯೆಗೆ ಚೇಂಜ್ ಮಾಡಬೇಕು. ಮಾಡಿದ್ರೆ ಬುದ್ಧುಂಟೆ ಬೂತಿನೋ ಲೇಖಪತೆ ಗೊತ್ತೇ ಇದೆಯಲ್ಲ. ಅದಕ್ಕೆ ಜೀವನದಲ್ಲಿ ಪ್ರತಿಯೊಬ್ಬ ಮನುಷ್ಯನಿಗೆ ಏನಾದರೂ ಹೇಳಿರೋದನ್ನ ಮಧ್ಯ ಪಾಲಿಸ್ತಾ ಇದ್ರೆ ಉತ್ತಮ. ಹೇಳ್ದಿರೋನ ಸುಮ್ಮನೆ ಕೇಳ್ಕೊಂಡು ನಾನು ಮಾಡ್ತಾ ಇದ್ದೀನಿ ಸ್ವಾಮಿ ಕೇಳ್ತಾ ಇದ್ದೀನಿ ಅಂದರೆ ಏನು ಪ್ರಯೋಜನ? ಪ್ರತಿಯೊಬ್ಬ ಮನುಷ್ಯನೂ ಜೀವನದಲ್ಲಿ ಮುಂದೆ ಬರಬೇಕಾದ್ರೆ ಜೀವನದ ಹಾದಿಯಲ್ಲಿ ಏನೇನು ಮುಳ್ಳುಗಳು ಬರುತ್ತೆ ಅದನ್ನೆಲ್ಲ ತೆಗೆದು ಹಾಕ್ತಾ ಇರಬೇಕು. ಜೀವನ ಸಾಗಿಸ್ಕೊಂಡು ಹೋಗ್ತಾನೇ ಇರಬೇಕು. ಕಳ್ಳು ಮುಳ್ಳಂ ಕಾಲಕ್ಕೆ ಮೆತ್ತೈ ಶಬರಿಮಳೆಕ್ಕೆ ಭಗವಾನೇ. ಭಗವಂತನ ಕೃಪಾ ಕಟಾಕ್ಷ ಶ್ರಾವಣ ಮಾಸ ಇನ್ನೇನು ಎಲ್ಲರೂ ತಲೆ ಮೇಲೆ ಇರುಮುಡಿನ ಇಟ್ಕೊತಾರೆ. ಅಂದರೆ ನಿಮ್ಮ ಕಷ್ಟಗಳನ್ನು ಭಗವಂತನ ಪಾದಕ್ಕೆ ಹಾಕೋಕ್ಕೆ ಎಲ್ಲರೂ ಅವರವ್ರ ಕಷ್ಟಗಳನ್ನು ಎತ್ಕೊಂಡು ಹೋಗಿ ಬುತ್ತಿಯನ್ನು ಹಾಕ್ತಾರೆ. ಬುತ್ತಿಯನ್ನು ಹಾಕಬೇಕಾದ್ರೆ ಜೀವನದಲ್ಲಿ ಕಷ್ಟಪಟ್ಟಿರೋದೇನು? ದುಡ್ಡನ್ನು ಸಂಪಾದನೆ ಮಾಡಿರ್ತೀರ ನೋಡಿ. ಯಾವತ್ತಾದ್ರೂ ಪಕ್ಕದ ಮನೇಲಿ ಕಳ್ತನ ಆಗ್ತಿದ್ರೆ ಭಾಳ ಚೆನ್ನಾಗಿ ಕಳ್ತನ, ಹೌದೇನ್ರಿ ರೇಡ್ ಮಾಡಿದ್ರೆ ಭಾಳ ಸಂತೋಷ, ಎಷ್ಟೋಯ್ತು 2 ಲಕ್ಷ ಹೋಗ್ಲಿ ಬಿಡಿ ಅಂತ ನಿಮ್ಮ ತಾತನ ಮನೆ ಗಂಟೆನೋ ಬೇಕು. ಅವ್ರ ಕಷ್ಟ ಅವ್ರಿಗೆ ಗೊತ್ತಿರುತ್ತೆ. ಒಂದು ವಾಚ್ ಹೋದ್ರೂ ದುಡ್ಡೇನೆ, ಯಾರದೇ ಹೋದ್ರೂ ದುಡ್ಡೇನೆ. ನೋಡಿ, ಕಷ್ಟಪಟ್ಟಾಗ ದುಡ್ಡು ಹೋಗತ್ತಲ್ಲ ಅಷ್ಟು ಬೇಜಾರು. ನೀವು ಯಾವುದೋ ದುಡ್ಡು ಹೋದರೆ ಬೇಜಾರಾಗಲ್ಲ. ಅದಕ್ಕೆ ಎಷ್ಟೋ ಜನಕ್ಕೆ ನಾನು ಮಧ್ಯೆ ರಾಜಕಾರಣಿ ಉದಾಹರಣೆಗಳು ಹೇಳ್ತಾ ಇರ್ತೀನಿ. ಕೋಟ್ಯಾಂತರ ರೂಪಾಯಿ ಕೊಳ್ಳೆ ಹೊಡೆದವನಿಗೆ 1,000 ರೂಪಾಯಿ 2,000 ರೂಪಾಯಿ ಹೋದರೆ ಏನು ಮಹಾ ಅಲ್ವಾ? ಆ ರೀತಿ ಹೋಗಿದ್ದೇನು ತೊಂದರೆನೇ ಇಲ್ಲ. ಎಷ್ಟಾದರೂ ಹೋಗಲಿ ಬಿಡಿ, ಇನ್ನೊಂದಷ್ಟಿದೆ ಅಂತಾರೆ. ಯಾರಪ್ಪನ ಮನೇನೋ ಎತ್ಕೊಂಡ್ಬಂದಿರ್ತಾರೆ ದುಡ್ಡು ಕಾಸು. ಜೀವನದಲ್ಲಿ ನಾವು ವಾಸ್ತವವಾಗಿ ಏನು ಹೇಳ್ತೀವಿ? ವಾಸ್ತವವಾಗಿ ನಾವು ಮನೆಯಲ್ಲಿರಬೇಕು. ಆ ಮನೆಯಲ್ಲಿದ್ದಾಗ ಲಕ್ಷ್ಮಿಯನ್ನು ಹೇಗೆ ಹಿಡ್ಕೋಬೇಕು ಹೇಳಿದೆ. ಭಾಳ ಸಂತೋಷ. ಪಾದರಸನ ಹಿಡ್ಕೊಂಡ್ರಿ. ಖರ್ಚು ಮಾಡದೇ ಇದ್ದಾನೆ ಮಹಾಲಕ್ಷ್ಮಿ ನಿಮ್ಮನ್ನು ಉಳಿಯೋಕ್ಕೆ. ಖರ್ಚು ಮಾಡದೆ ಇಟ್ಕೊಂಡಿದ್ದೀನಿ ಅಂದರೆ ಏನು ಪ್ರಯೋಜನ? ಅದನ್ನ ಇಟ್ಕೊಂಡು ಖರ್ಚು ಮಾಡ್ಬೇಕಂತೆ. ಅದು ಹೇಗೆ? ಲಕ್ಷ್ಮಿ ಹೇಳ್ತಾಳಂತೆ, ನೀನು ಇವತ್ತು ತಂದಿದ್ದ ದುಡ್ಡಲ್ಲಿ. ಅದಕ್ಕೆ ನೋಡಿ, ನೀವು ನಂಬ್ತಿರೋ ಬಿಡ್ತಿರೋ, ಮಿಡ್ಲ್ ಕ್ಲಾಸ್ ಫೀಮಲ್ಲು ಅಲ್ಲೇ ಬಿದ್ದಿರ್ತೀವಿ. ಕೋಟ್ಯಾಧೀಶ್ವರರು ಫಸ್ಟ್ ಕ್ಲಾಸ್ ಆಗಿರ್ತಾರೆ. ಇಲ್ಲ ತೀರಾ ಬಡವ ಕೂಲಿ ಕೆಲಸ ಮಾಡ್ತಾನಲ್ಲ ಅವನು ಹಾಗೆ ಫಸ್ಟ್ ಕ್ಲಾಸ್ ಆಗಿರ್ತಾನೆ. ಯಾಕೆ ಗೊತ್ತಾ? ಅವತ್ತು ತರ್ತಾನೆ 500 ರೂಪಾಯಿ, ಕುಡಿತಾನೆ, ಬೋಂಡಾ ಬಜ್ಜಿ ನೆಂಚ್ಕೊಳ್ಳೋಕೆ ಇಟ್ಕೊತಾನೆ, ಮನೆಗೆ ಎತ್ಕೊಂಡಾಗ ಹೆಂಡ್ತಿಗೆ ಒಂದಷ್ಟು ತರಕಾರಿ ಕುಕ್ತಾನೆ, ಬೇಕಾದರೆ ಇಟ್ಕೊಬಿಟ್ರೆ ಬಿಡು ಅಂತ. ಅವಳು ಒಂದಷ್ಟು ತರಕಾರಿ ತಂದು ಅವತ್ತಿಂದ ಅವತ್ತು ಖರ್ಚು ಕ್ಲೋಸ್. ನಾಳೆ ಯೋಚನೆ ಮಾಡಲ್ಲ ಅವರು. ಕೋಟ್ಯಾಧೀಶ್ವರ ತಂದ ಮಜಾ ಮಾಡ್ದ, ಆರಾಮಾಗಿ ಬಿದ್ದ, ದುಡ್ಡು ಜೂಜ್ಗೆ ಕುದುರೆಗೆ ಬಾಗಲ ಕಟ್ಟದ, ಇಲ್ಲ ಇನ್ನೊಬ್ಳು ತಲೆ ಕಟ್ಟದ, ಹೋಯ್ತು ಕತೆ ಮುಗಿದೋಯ್ತು. ನಮ್ದು ಹಂಗಲ್ವೇ? ಅಯ್ಯೋ ತಂದಿದ್ದೀವಿ, ಈ ಕಡೆ ಇನ್ವೆಸ್ಟ್ ಇಲ್ಲ, ಆ ಕಡೆ ಡಿಸ್ಇನ್ವೆಸ್ಟ್ಮೆಂಟ್ ಆಗೋಗುತ್ತೆ. ಇಲ್ಲ ಈ ಕಡೆ ಎಲ್ಲಾದರೂ ಇಡೋಣ ಅಂದರೆ ಆ ಕಡೆ ಇನ್ನೊಬ್ಬ ಕಿತ್ಕೊಂಡು ಹೋಗಿ ಬರ್ತಿರ್ತಾನೆ. ಭಾಳ ಕಷ್ಟ ರೀ ನಮಗೆ. ಆ ಕಡೆ ಸಾಯಂಗಿಲ್ಲ ಬದುಕಂಗಿಲ್ಲ, ಬಿಸಿ ತುಪ್ಪ ಉಗಿಯಂಗಿಲ್ಲ ನುಂಗಂಗಿಲ್ಲ ಅಂತ ಒಂದು ಪರಿಸ್ಥಿತಿ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿ. ಅದರಲ್ಲಿ ಅಪ್ಪರ್ ಮಿಡ್ಲ್ ಕ್ಲಾಸ್ ಅಂದರೆ ಸ್ವಲ್ಪ ಬುದ್ಧಿವಂತರಾದರೆ ಉಪಯೋಗಿಸ್ಕೊಳ್ಳೋಂಥ ಯೋಚನೆ. ಅದಕ್ಕೆ ಈ ಶಿವಂ ವಾಸ್ತುಲಿ ನಾವು ದುಡ್ಡನ್ನು ತಂದಿದ್ದೀರಾ, ಭಾಳ ಸಂತೋಷ, ಇಟ್ಕೊಂಡಿದ್ದೀರ. ನೀವು ಪ್ರತಿದಿನ ಆ ಕ್ಯಾಶ್ ಬಾಕ್ಸಲ್ಲಿ ದೇವ್ರ ಮನೇಲಿ ಆಗಲಿ ಅಥವಾ ಎಲ್ಲಾದರೂ ಖಜಾನೆಯಲ್ಲಿ ಇಟ್ಕೊಂಡಿರ್ತೀರ, ಎಲ್ಲಿ ಗಲ್ಲದ ಪೆಟ್ಟಿಗೆ ಅಂತ ಇಟ್ಕೊಂಡಿದ್ದೀರ ಅಂಗಡೀಲಿ, ಅಲ್ಲಾದರೂ ಸರಿ, ಏನು 10 ರೂಪಾಯಿ ದಿನ ಹಾಕಬೇಕು. ಬೆಳಗ್ಗೆ ಎದ್ದ ತಕ್ಷಣ ನೀವೇನು ಮಾಡ್ತೀರಾ ಗೊತ್ತಾ? ಗಲ್ಲದ ಪೆಟ್ಟಿಗೆ ತೆಗಿಬಾರ್ದು. ಹಿಂಗೆ ತೆಗಿಯೋಕ್ಕೆ ಮೊದಲು ಒಂದು 10 ರೂಪಾಯಿ ಹಾಕಬೇಕಂತೆ. ಹಾಕಿದ ಮೇಲೆ ಆ ದುಡ್ಡನ್ನು ತೆಗೆದು ಖರ್ಚು ಮಾಡಬೇಕು. ನೋಡಿ, ಕಾಫಿ ಅಂಗಡಿ ಅವನು ಒಂದು ಹೋಟ್ಲ್ ಇಟ್ಟಿರ್ತಾನೆ. ಆ ಹೋಟ್ಲೇನು ಏನು ಮಾಡ್ತಾನೆ ಗೊತ್ತಾ? ಫಸ್ಟ್ ಕ್ಲಾಸ್. ಏನಯ್ಯ ನಿಮ್ಮ ಹೋಟ್ಲ್ ಫೇಮಸ್ಸು? ಇಡ್ಲಿ ಕಾಫಿ ಫೇಮಸ್. ಏನು ತಟ್ಟೆ ಇಡ್ಲೋ, ಈ ಇಡ್ಲಿನೋ ಆರ್ಡಿನರಿ ಇಡ್ಲಿನೋ, ಹೋಟೆಲ್ ಫೇಮಸ್, ಇಲ್ಲ ಕಾಫಿ ಫೇಮಸ್ ಎಂದಿಟ್ಕೊಳ್ಳಿ. ಆ ಹೋಟ್ಲ್ ಅಂತ ಹೇಳ್ತಾನೆ. ತರ್ತು ಎಲ್ಲ ಹಾಕ್ತಾನೆ ಗೊತ್ತಾ? ಫಸ್ಟ್ ತಂದ ತಕ್ಷಣ ಫಸ್ಟ್ ಕಾಫಿ ದೇವ್ರ ಪೂಜೆ ಮಾಡಿಬಿಟ್ಟು ಹೊರಗಡೆ ಬಿಸಾಕ್ತಾನೆ ರೋಡಿಗೆ ತುಳಿಯೋಕ್ಕೆ. ಅವರೆಲ್ಲ ತುಳಿದು ಬಿಸಾಕ್ತಾರೆ. ಫಸ್ಟ್ ಕ್ಲಾಸ್ ಕಾಫಿನ ತುಳಿತಾರೆ. ನೀವು ಅವರೇಕಾಳು ಸಾರು ಮಾಡಿ, ಎಷ್ಟು ಚೆನ್ನಾಗಿದೆ, ಸೂಪರ್. ಇವತ್ತು ಹಿತಕ್ಕೆ ಬೇಳೆ ಅವರೇಕಾಳು ಅಂದರೆ ಸಿಪ್ಪೆಲ್ಲ ಎಲ್ಲ ಹಾಕ್ತೀರಿ, ರೋಡ್ಗೆ ಹಾಕ್ತೀವಿ. ಯಾಕೆ ಹಾಕ್ತೀವಿ ಅಂದರೆ ಅವ್ರು ತುಳ್ಕೊಂಡು ಓಡಾಡಿದ್ರೆ ಇಲ್ಲಿ ರುಚಿ. ಹಾಗೆ ದುಡ್ಡನ್ನು ಸಂಪಾದನೆ ಮಾಡೋದನ್ನ ಖರ್ಚು ಮಾಡಬೇಕು. ಆಗಲೇ ವ್ಯಯ ಅನುಗ್ರಹದಲ್ಲಿ ಸಿದ್ಧಿಯಾಗೋದು.
ಸುಮ್ಮನೆ ಖರ್ಚಾಗಲ್ಲ. ಆಗ ಒಳ್ಳೆ ವ್ಯತ್ಯಾದಿ, ಒಳ್ಳೆ ಅನುಗ್ರಹ ಸಿಗುತ್ತೆ. ಅದಕ್ಕೆ ಲಕ್ಷ್ಮೀ ಕೃಪಾ ಕಟಾಕ್ಷವನ್ನು ಫಸ್ಟ್ ತೆಗೆಯೋಕ್ಕೆ ಮೊದಲು ಗಲ್ಲದ ಪಟ್ಟಿಗೆ 10 ರೂಪಾಯಿ ಹಾಕಬೇಕು. ರಾತ್ರಿ ಬಂದಾಗ ಮನೇಲಿ ಗಲ್ಲದ ಪಟ್ಟಿಗೆಯಲ್ಲಿ ಕ್ಯಾಶ್ ಬಾಕ್ಸಲ್ಲಿ 10 ರೂಪಾಯಿ ಹಾಕಬೇಕು. ಬೆಳಗ್ಗೆ ಎದ್ದ ತಕ್ಷಣ 10 ರೂಪಾಯಿ ನೀವು ಹಾಕಬಾರ್ದು, ಹೆಂಡತಿ ಕೈಲಿ ಹಾಕಿಸ್ಬೇಕು. ಆಗ ಅರ್ಧಾಂಗಿಣಿಯಲ್ಲಿ ಬುಧಾಸ್ತಿರ 50-50 ಆಗಬೇಕು ನೀವಿಬ್ಬರು. ಆಗ ಎತ್ಕೊಂಡು ಹೋಗಿ ಹಾಕಬೇಕು. ಹಾಕಿರೋ ದುಡ್ಡು ಹೆಂಡತಿ ಹತ್ರ ತೊಗೊಂಬರ್ಯ ಪರ್ಸ್ನೇ ಇಟ್ಕೊಳ್ಳಿ 10 ರೂಪಾಯಿ ತಂದಿರು. ರಾತ್ರಿ 100 ರೂಪಾಯಿ ಕೊಟ್ಟಿದ್ದೆ, 200 ರೂಪಾಯಿ ಬಂದಿಲ್ವಾ ಅಂತಂಗೆ ಕೇಳ್ಬೇಡಿ ಸದ್ಯ. ಯಾಕಂದ್ರೆ ಪಾಪ ಅವಳು ರಾತ್ರಿ ಇಟ್ಟಿರೋದೇ 100 ರೂಪಾಯಿ, ನೀವೇನು ಕೊಟ್ಟಿರ್ತಾಳೆ ಇಟ್ಟಿರ್ತಾಳೆ ಅಷ್ಟೇ. ಅದನ್ನು ಬರುವಾಗ ಅವಳು ತಂದಿರೋದು 50 ರೂಪಾಯಿ. ಹಾಗೆ ಏನು ಸಂಕಲ್ಪ ಮಾಡ್ಕೋಬೇಕು, ನಾನು ಜೀವನ ಪೂರ್ತಿ ಈ ಪಾದರಸ್ ಜೊತೆ ವಿಶೇಷವಾಗಿ ಗಲ್ಲದ ಪಟ್ಟಿಗೆಯಲ್ಲಿ 100 ರೂಪಾಯಿ ಇಡ್ತೀನಿ. ನಿಮ್ಗೆ ಅಷ್ಟೋ ಸುಖ 100 ರೂಪಾಯಿ ಇಡಬೇಕು, ನೆನಪು ಇಟ್ಕೊಳ್ಳಿ. ಆಗಲಿಲ್ವಾ 10 ರೂಪಾಯಿ ಮಿನಿಮಮ್ ಆದರೂ ಇಡಬೇಕು. ಯಾಕೆಂದರೆ ಇಡುವಾಗ ಏನು ಮಾಡಿ ಗೊತ್ತಾ, 10 ರೂಪಾಯಿನ 5 ರೂಪಾಯಿ ಥರ ಮಾಡ್ಕೊಂಡು ಇಟ್ಬಿಡಿ. ಯಾಕೆಂದರೆ ಬೆಳಗ್ಗೆ ಎದ್ದ ತಕ್ಷಣ 5 ರೂಪಾಯಿನ ಖರ್ಚು ಮಾಡಬೇಕು. ಯಾವುದಕ್ಕೆ? ಪೇಪರ್ಗಾದರೂ ಖರ್ಚು ಮಾಡಿ, ದೇವ್ರಿಗೆ ಹೂ ಅದು ತೊಗೊಳ್ತೀರಾ ಖರ್ಚು ಮಾಡ್ಕೊಳ್ಳಿ. ಇಲ್ಲ ಕಾಫಿ ಟೀ ಕುಡಿಬೇಕಾ, ಅಕಸ್ಮಾತ್ ಬ್ಯಾಚಲರ್ಸ್ ಇರ್ತಾರೆ, ಕಾಫಿ ಟೀ ಕುಡ್ಕೊಳ್ಳೋಕೆ ಎಲ್ಲಾದರೂ ಇಟ್ಕೊಳ್ಳಿ. ಇಲ್ಲ ಅದೇ 5 ರೂಪಾಯಿ ಹೆಂಡತಿ ಕೊಟ್ಬಿಟ್ಟು ದೇವ್ರ ಮನೆ ಉಂಡಿಗೆ ಹಾಕಿ, ಮನೆ ದೇವ್ರಿಗೆ ಹೆಸರಿಗೆ ಹಾಕ್ಕೊಳ್ಳಿ, ಬೇಡ ಅಂದಿಲ್ಲ. ಆದರೆ ಆ ಖರ್ಚನ್ನು ಪ್ರತಿದಿನ ಮಾಡಬೇಕು. ರಾತ್ರಿ ಹಾಕಬೇಕು ದುಡ್ಡು. ಶನಿ ಮುಳುಗ್ತಾ ಇದ್ದಾನೆ. ಆ ಸಮಯಕ್ಕೆ ಶನಿ ಪೂರ್ತಿ ಇದ್ದಾನೆ, ಐಶ್ವರ್ಯ ಅಭಿವೃದ್ಧಿ ಮಾಡ್ತಾನಂತೆ. ಬೆಳಗ್ಗೆ ಸೂರ್ಯ ಬರ್ತಾನೆ, ಸೂರ್ಯ ಅಭಿವೃದ್ಧಿಯನ್ನು ಕೊಡ್ತಾನೆ. ಶನಿ ಹಾಕಿರೋ ದುಡ್ಡು ಗೊತ್ತಿಲ್ಲವಂತೆ, ಸೂರ್ಯ ಬಂದ ದುಡ್ಡು ಅಭಿವೃದ್ಧಿ ಪಡಿಸ್ತಾನೆ. ಅದಕ್ಕೆ ಏನು ಮಾಡಬೇಕು, ವ್ಯಯ ಮಾಡಬೇಕು. ಸೂರ್ಯನ ಮುಂದೆ ರಾತ್ರಿ ಹಾಕಿರೋ ದುಡ್ಡನ್ನ ಬೆಳಗ್ಗೆ ವ್ಯಯ ಮಾಡಿದ್ರೆ ತಥಾಸ್ತು ಅಂತಾನಂತೆ. ಅಂದರೆ ದುಡ್ಡನ್ನು ಸುಮ್ಮನೆ ಖರ್ಚು ಮಾಡಿಸಲ್ಲ ಮನೇಲಿ. ಏನೋ ಒಂದು ಬುದ್ಧಿಶಾಲಿಯಾಗಿರ್ತಕ್ಕಂಥ ಜೀವನವನ್ನು ನಡೆಸಬೇಕು. ಅದಕ್ಕೆ ನೀವು ಬ್ಯಾಂಕಲ್ಲಿ ಹೋಗಿ ನಿಮ್ಮ ಸೀಟಲ್ಲಿ ಕೂತ್ಕೊಂತಿರಲ್ಲ, ಆ ಸೀಟ್ಗೆ ಒಂದು ನಮಸ್ಕಾರ ಹಾಕಬೇಕು. ಈ ಸೀಟ್ ಇವತ್ತು ಇದೆಯೋ ಇಲ್ವೋ, ನಾಳೆ ಬೆಳಗ್ಗೆ ರಿಟೈರ್ಡ್ ಆಗಿ ಕಳಿಸ್ಬಿಡ್ತಾರೆ. ಆದರೆ ಇವತ್ತು ಪ್ರಮೋಷನ್ ಆದರೆ ಪಕ್ಕದ ಚೇಂಬರ್ಗೆ ಹೋಗ್ಬೋದು, ಡಿಮೋಷನ್ ಆದರೆ ಮನೆಗೆ ಮುಚ್ಕೊಂಡು ಬರಬೇಕಾಗತ್ತೆ. ಅದಕ್ಕೆ ಪರಮಾತ್ಮನ ಕೃಪಾ ಕಟಾಕ್ಷದಲ್ಲಿ ಯಾವತ್ತಿದ್ರೂ ಜೀವನ ಏನು ಅನ್ನೋದು ಗೊತ್ತಿರಲ್ಲ ನಮಗೆ. ಇವತ್ತು ಬೆಳಗ್ಗೆ ಏನಾಗುತ್ತೆ ಗೊತ್ತಿಲ್ಲ. ಪ್ರತಿದಿನ ದೇವರಿಗೆ ನಮಸ್ಕಾರ, ನಿಮ್ಮ ಕೆಲಸಕ್ಕೆ ನಮಸ್ಕಾರ, ತದನಂತರ ಕೆಲಸ ಕರ್ತವ್ಯಂ ದೈವಮಾನ್ವಿಕಂ. ಮುಂದಕ್ಕೆ ಹೊರಡ್ತಾರೆ. ನೀವು ಅಷ್ಟೇ ಕೂತ್ಕೋಬೇಡಿ, ಕೆಲಸಗಳು ಮಾಡ್ಕೊತಾ ಇರಿ. ಶಿವಂ ವಾಸ್ತು ಆದಮೇಲೆ ಕಾರ್ಯಕ್ರಮ ಅದಾದಮೇಲೆ ಸಂಸ್ಕಾರಗಳು, ಹೀಗೆ ನಡೀತಾ ಇರುತ್ತೆ ಜೀವನ. ಪ್ರತಿದಿನ ಎಷ್ಟೋ ಜನ ಬೈಕೊತಾರೆ, ಯಾಕೆ ಟೈಮ್ ವೇಸ್ಟ್ ಮಾಡ್ತೀಯಾ, 9 ರಿಂದ 10 ಗಂಟೆ ಅಂತೀರಾ. ನಿಜಕ್ಕೂ ನೀವೇನಾದರೂ ಎದೆ ತಟ್ಕೊಂಡು ಹೇಳಿ, ಎದೆ ಮುಟ್ಕೊಂಡು ಹೇಳಿ, ಇದುವರ ತನಕ ಯಾವ ನನ್ನ ಮಗನೂ ಉದ್ಧಾರ ಆಗಿಲ್ವಾ? ಎಲ್ಲರೂ ಉದ್ಧಾರ ಆಗಿದ್ದಾರೆ. ಹೇಳಿಕೊಳ್ಳಲ್ಲ ಅಷ್ಟೇ ಹೇಡಿಗಳು. ಯಾಕೆಂದರೆ ಕೈಗೆ ಸಿಗದೇ ಇರೋ ದ್ರಾಕ್ಷಿ ಹುಳಿಯಂತೆ ಪಾಪ. ಅದಕ್ಕೆ ಜೀವನದಲ್ಲೂ ಅಷ್ಟೇ ಪ್ರತಿಯೊಬ್ಬರಿಗೂ ತಿಳ್ಕೊಳ್ಳಿ, ಒಳ್ಳೆ ಕಾರ್ಯಕ್ರಮ, ಒಳ್ಳೆ ಪ್ರೋತ್ಸಾಹ ನಡೆಸಬೇಕಾದ್ರೆ ಇದು ಒಂದು ಕರ್ತವ್ಯನೇ. ಕರ್ತವ್ಯಂ ದೈವಮಾನ್ವಿಕ.